ಪ್ರಕಾರ ಸಪ್ತಪದಿ ತುಂಬ ಶ್ರೇಷ್ಠವಾದದ್ದು. ಅದಕ್ಕೆ 7 ಸೂತ್ರಗಳು. ಈ ಸೂತ್ರಗಳನ್ನು ಅರಿಬೇಕು. ಯಾಕಂದರೆ ನಿಮ್ಮ ಮನೆಗೆ ಬರಬೇಕಂದ್ರೆ ತಂದೆ ತಾಯಿ ಮನೆ ಇಟ್ಟು ನಿಮ್ಮ ಮನೆಗೆ ಬರಬೇಕಾದ್ರೆ 7 ಸೂತ್ರಗಳನ್ನು ಅನುಸರಿಸಿಕೊಂಡು ಬಾಳ್ವೆ ಮಾಡಬೇಕು. ಅದಕ್ಕಾಗಿ ಸಪ್ತಪದಿ ಅಂತಾರೆ. ಇದನ್ನು ಹೆಜ್ಜೆ ಒಂದನ್ನಿಟ್ಟು ಏಕ ವಿಷಯ ವಿಷ್ಣು ಸ್ಥಾನ ಇಟ್ಟು ಸಪ್ತ ಸಖಾಭವ ಸಾವ ಅನಂತಾಭವ ಅಂತ ಹೆಜ್ಜೆ ಒಂದನ್ನು ಇಟ್ಟು ಹೆಜ್ಜೆ ಒಂದನ್ನು ಇಟ್ಟು ಅನ್ನಕ್ಕಾಗಿ ಅನುಸರಿಸು ಅಂದರೆ ಇನ್ನು ಧಾನ್ಯಲಕ್ಷ್ಮಿಯಾಗಿ ಮನೆಗೆ ಬರಬೇಕು ಅಂತ. ಮಕ್ಕಳು ಬಾಂಧವರಿಗೆ ವಿಶೇಷವಾಗಿ ದಿನನಿತ್ಯ ಅನ್ನದಾನ ಆಗಬೇಕು. ಅದಕ್ಕಾಗಿ ಸ್ಥಿರವಾಗಿ ಧಾನ್ಯಲಕ್ಷ್ಮಿಯಾಗಿ ನಮ್ಮ ಮನೆಗೆ ಇರಬೇಕು ಅಂತ. ಆಯ್ತುನಲ್ಲ, ಹಾಗೆ ಆಗಲಿ ಹಾಗೆ ಆಗಲಿ. ನಾನು ಸದಾಕಾಲ ಧಾನ್ಯಲಕ್ಷ್ಮಿ ಅಂತ ದೇವೂರ್ಜೆ ವಿಷ್ಣು ಸ್ಥಾನದ್ದು ಸಪ್ತಸಖಾ ಭವ ಸಾಮವೃದ್ಧ ಭವ ಹೆಜ್ಜೆ 2 ಇಟ್ಟು ಧನಲಕ್ಷ್ಮಿಯಾಗಿ ಬಾ. ಧನ ಮೂಲಂ ಇದಂ ಜಗತ್. ಧನ ದುಡ್ಡಿರಬೇಕು. ದುಡ್ಡಿಲ್ಲ ಅಂದರೆ ಧಾನ್ಯ ಇರಬೇಕು, ದುಡ್ಡು ಇರಬೇಕು. ಧನಲಕ್ಷ್ಮಿಯಾಗಿ ಗುಣದಲ್ಲಿ ಕೂಡ ಕೂಸನಿಯರು ಲಕ್ಷ್ಮಿ ನಮ್ಮಲ್ಲಿ ಒಂದು ಕ್ಷಣ ಇಲ್ಲ ಅಂದರೆ ನೀವು ನಮ್ಮೂರಲ್ಲ ಅಂತಾರೆ, ನಮ್ಗೆ ಸೇರಿಲ್ಲ ಅಂತಾರೆ, ಇವರಿಗೆ ಹೆಣ್ಣು ಕೊಡಬೇಡಿ ಅಂತಾರೆ. ಅನಾಹುತಗಳು ತುಂಬ ಆಗುತ್ತೆ. ಅದಕ್ಕಾಗಿ ನೀವು ಸದಾಕಾಲ ಸ್ಥಿರಲಕ್ಷ್ಮಿ ಆಗಿರ್ಬೇಕು. ಚರಲಕ್ಷ್ಮಿ ಅಲ್ಲ. ಅಂದರೆ 100 ಬರುತ್ತೆ, 1000 ಹೋಗುತ್ತೆ, ಅದು ಲೆಕ್ಕ ಇಲ್ಲ. 100 ಬಂದ್ರೂ 99 ವರ್ಷ ಅದು ಉಳ್ಕೊಳ್ಳಿ ಆಪತ್ತನ ಅಂತ. ಅದಕ್ಕೆ ಸ್ಥಿರಲಕ್ಷ್ಮಿ ಆಗಿ ನಮ್ಮ ಮನೆಗೆ ಬೇಕು ಅಂತ. ಆಯ್ತುನಲ್ಲ ಆಯ್ತುನಲ್ಲ. ಮುಂದೇನು ಕ್ರೀಡವ್ರತಾಯ ವಿಷ್ಣು ಸ್ಥಾನಿತು ಸಪ್ತಸಖಾ ಭವ ಸಾಮರ್ಥ್ಯ ಭವ ಹೆಜ್ಜೆ 3 ಇಟ್ಟು ಬಲವ ಹೆಚ್ಚಿಸು ನೀನು. ಅಂದರೆ ನನಗೆ ತೋಳು ಬಲವಾಗಿರ್ಬೇಕು, ಧೈರ್ಯ ಲಕ್ಷ್ಮಿ ಆಗಿರ್ಬೇಕು. ಬಲ ಇಸೋದು ಅಂದರೆ ಧೈರ್ಯವಾಗಿ ಧೈರ್ಯ ಕೊಡಬೇಕು. ಹಿಂಜರಿಬಾರ್ದು. ಜಗತ್ತಲ್ಲಿ ಮುನ್ನುಗ್ಗಿ ಹೋಗ್ತಾ ಇರ್ಬೇಕು. ಅದಕ್ಕೆ ನೀನು ಬಲಗೈ ಬೆಟ್ಟಾಗಿರ್ಬೇಕು. ಯಾವಾಗಲೂ ಬಲಗೈ ಬೆಟ್ಟಾಗಿ ಯಾವುದಕ್ಕೂ ನೀನು ಧೈರ್ಯ ಲಕ್ಷ್ಮಿಯಾಗಿ ಪ್ರೋತ್ಸಾಹ ಕೊಡಬೇಕು. ನಾನಿದ್ದೀನಿ ನಿಮ್ಮ ಜೊತೆಗೆ, ನೀವು ಭಯಪಡಬೇಡಿ ಅಂತ ಹೇಳ್ಬೇಕು. ಆ ರೀತಿಯಾಗಿ ಧೈರ್ಯ ಲಕ್ಷ್ಮಿ ಆಗಿರ್ಬೇಕು. ಆಯ್ತುನಲ್ಲ. ಏನು ಚತ್ವಾರ್ವಯೋಗೋ ವಿಷ್ಣು ಸ್ಥಾನೇತು ಸಪ್ತಸಖಾ ಭವ ಸಾಮವೃದ್ಧ ಭವ ಹೆಜ್ಜೆ 4 ಇಟ್ಟು ಮಮತೆಯ ಮನೆಯಾಗು. ಮನೆಯಲ್ಲಿ ನಮ್ಮ ತಂದೆ ತಾಯಿ ಅಕ್ಕ ತಂಗಿ ಬಂಧು ಬಾಂಧವರು ತುಂಬ ಜನ ಇದ್ದಾರೆ. ನಮ್ಗೆ ತುಂಬ ದೊಡ್ಡ ಸಂಸಾರ. ಅದಕ್ಕಾಗಿ ಅವರೆಲ್ಲರೂ ಚೆನ್ನಾಗಿ ನೋಡ್ಕೋಬೇಕು. ಯಾರನ್ನ ಭಿನ್ನಾಭಿಪ್ರಾಯಪಡಿಸಬಾರ್ದು ಅಂತ. ಅವ್ರು ನಮ್ಮವರು ನಿಮ್ಮವರನ್ನ ಭಾವನೆ ಎಲ್ಲರೂ ನಮ್ಮವರನ್ನ ಭಾವನೆಯಲ್ಲಿ ಮಮತೆಯಿಂದ ಇರಬೇಕು. ಎಲ್ಲರೂ ಬಂದವರೆಲ್ಲ ವಿಚಾರಿಸಿ ಅವ್ರಿಗೆ ಅನ್ನಪಾನಾದಿಗಳನ್ನು ನೋಡಿ ಕ್ಷೇಮ ಆಚಾರವನ್ನು ವಿಚಾರಿಸಿ ಮನೆಗೆ ಕುಟುಂಬಕ್ಕೆ ಗೌರವ ತರಬೇಕು. ಆ ಜವಾಬ್ದಾರಿ ನಿಮಗೂ ಅಂತ ಹೇಳ್ತಾ ಇದ್ದಾರೆ. ಮಮತೆಯಿಂದ ನೋಡ್ಕೋಬೇಕು ಅಂತ. ಆಯ್ತುನಲ್ಲ. ಮುಂದೇನು ಪಂಚವಶುಭ್ಯೋ ವಿಷ್ಣು ಸ್ಥಾನ್ವೇತೋ ಸಪ್ತಸಖಾ ಭವ ಸಾಮವೃದ್ಧ ಭವ ಹೆಜ್ಜೆ 5 ಇಟ್ಟು ಸಂತಾನ ಸುಖ ನೀಡು. ಸಂತಾನ ಸುಖ ಅಂದರೆ ಅಪುತ್ರಸ್ಯ ಗತಿ ನಾಸ್ತಿ ಅಂತ. ಮಕ್ಕಳಿಲ್ಲ ಅಂದರೆ ಗತಿ ಮೋಕ್ಷಗಳೇ ಇರೋದಿಲ್ಲ. ಯಾರು ಅವ್ರನ್ನ ಈ ಸುಮಂಗಲಿತನಕ್ಕೆ ಕರೆಯೋದಿಲ್ಲ. ಅರ್ಚನೆ ಮಾಡೋದಕ್ಕೆ ಇನ್ನೊಂದಕ್ಕೆ ಮತ್ತೊಂದು ಕರೆಯೋದು. ಯಾಕೆಂದರೆ ಬಂಜೆ ಅಂತಾರೆ. ಅದಕ್ಕಾಗಿ ಆ ರೀತಿ ಆಗಬಾರ್ದು. ನೀನು ಮಕ್ಕಳನ್ನ ಹೆಚ್ಚು ಸಂತಾನಲಕ್ಷ್ಮಿಯಾಗಿದ್ದು ನಮ್ಮ ವಂಶವನ್ನು ಉದ್ಧಾರ ಮಾಡಬೇಕು ಅಂತ, ವಂಶೋದ್ಧಾರ ಮಾಡಬೇಕು ಅಂತ. ಆಯ್ತುನಲ್ಲ. ಮುಂದೇನು ಚತುರ್ಥಿಭ್ಯೋ ವಿಷ್ಣು ಸ್ಥಾನ್ವೇತೋ ಸಪ್ತಸಖಾ ಭವ ಸಾಮವೃದ್ಧ ಭವ ಹೆಜ್ಜೆ 6 ಇಟ್ಟು ಅನುಕೂಲವತಿಯಾಗಿ ಬಾಳು. ಅಂದರೆ ಅನುಕೂಲವತಿಯಾಗಿ ಬಾಳಬೇಕು ಅಂದರೆ ಯಾವ ರೀತಿ ಅಂದರೆ ಅನುಕೂಲ ಅಂದರೆ ಗಂಡನಿಗೆ ಅನುಕೂಲವಾಗಿರಬೇಕು. ಹೆಂಡತಿ ಯಾವಾಗಲೂ ಕಷ್ಟ ಸುಖದಲ್ಲಿ ಭಾಗಿಯಾಗಿರಬೇಕು. ಆಮೇಲೆ ಧನದಿಂದ ಕಳಿಸ್ಕೊಡ್ಬೇಕು. ಹಾಗೆ ಬಂದ ಮೇಲೆ ಸುಖ ಕ್ಷೇಮ ಸಮಾಚಾರ ವಿಚಾರ ಮಾಡಬೇಕು. ಈ ರೀತಿ ಇದ್ದಾಗ ಗಂಡ ಆದವರು ಬೇಗ ಮನೆಗೆ ಬರ್ತಾನೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾನೆ, ಎಲ್ಲರೂ ಚೆನ್ನಾಗಿ. ಇಲ್ಲ ಅಂದರೆ ನೀವೇನಾದರೂ ವಿಚಾರ ಮಾಡಲಿಲ್ಲ ಅಂದರೆ ಅವರು ಸಮಯಕ್ಕೆ ಬರೋದಿಲ್ಲ ಮನೆಗೆ. ಅಲ್ಲಲ್ಲಿ ತಿರುಗಾಡಿ ತುಂಬ ಲೇಟಾಗಿ ಬರ್ತಾರೆ. ಆಮೇಲೆ ಮನೆ ಕಡೆ ಗಮನ ಕೊಡೋದಿಲ್ಲ. ಈ ರೀತಿಯಾಗಿ ಆಗುತ್ತೆ. ಅದಕ್ಕಾಗಿ ನಿಮ್ಮದು ವಿಚಾರದಲ್ಲಿ ತುಂಬ ನಗ್ನತೆ ಕಳಿಸ್ಕೊಡ್ಬೇಕು. ಶುರುವಾಗಿ ಕಳಿಸ್ಕೊಳ್ಬೇಕು, ಲಾಭವಾಗಿ ಬರ್ಸ್ಕೋಬೇಕು. ಅಂದರೆ ಕ್ಷೇಮವಾಗಿ ಕಳಿಸ್ಬೇಕು, ಲಾಭವಾಗಿ ಕಳಿಸ್ಕೋಬೇಕು. ಅಂದರೆ ಸಂಪಾದನೆ ಮಾಡ್ಕೊಂಡು ಮನೆಗೆ ಬರಬೇಕು. ಅವರು ಬೇರೆ ಎಲ್ಲೂ ಖರ್ಚು ಮಾಡಬಾರ್ದು. ಅದಕ್ಕೆ ಆ ರೀತಿಯಾಗಿ ಅನುಕೂಲತೆಯಾಗಿರಬೇಕು. ಆಯಿತುನಲ್ಲ. ಮುಂದೇನು ಸಪ್ತಸಪ್ತೇಭ್ಯೋ ವಿಷ್ಣು ಸ್ಥಾನ್ವೇತೋ ಸಪ್ತಸಖಾ ಭವ ಸಾಮವೃದ್ಧ ಭವ ಹೆಜ್ಜೆ 7 ಇಟ್ಟು ಗೆಳತಿಯಾಗಿ ಬಾನಲ್ಲೇ. ಅಂದರೆ ನೀನು ನನಗಿಂತ ಕೀಳಲ್ಲ, ನಾನು ನಿಮಗಿಂತ ಮೇಲೂನಲ್ಲ, ಇಬ್ಬರು ಸಮ. ಅಂದರೆ ಗೆಳೆತಿ ಈಗ ನಾವು ಇನ್ನೂ ಸ್ನೇಹಿತರಾಗಿರೋಣ ಅಂತ. ಅಂದರೆ ಈ ಒಂದು ಸಂಬಂಧಕ್ಕೆ ಯಾವ ಸಂಬಂಧನೂ ಸರಿದೂಗೋದಿಲ್ಲ. ಆ ಸ್ನೇಹಿತರು ಪದಕ್ಕೆ ಸರಿದೂಗುವಂಥ ಪದ ಬೇರೊಂದಿಲ್ಲ. ಅದಕ್ಕೆ ಅಂಥ ಸ್ನೇಹಿತರಾಗಿ ನಾವಿರೋಣ. ಸದಾಕಾಲ ಅನ್ಯೋನ್ಯವಾಗಿ ಕಾರ್ಯಕ್ಷೇಮ ಮಾಡೋಣ ಬಾನಲ್ಲಿ ಅಂತ. ಆಯ್ತುನಲ್ಲ. ಮುಂದೇನು ಈ ಓನಲ್ಲೇ ಈ ಬಾಯಲ್ಲೇ
ತುಂಬಿದ ಕಲ್ಲಿನ ಅನುಭವ ಹೇಗಿದೆ ಹೇಳು ಇಲ್ಲೇ ಕಲ್ ಮೇಲೆ ನಿಂತ್ಕೊಳ್ಳೋಣ ಬಲಗಾಲ್ ಮಾತ್ರ ಎನ್ನರಸ ನೋಡಮ್ಮ ಎನ್ನರಸ ಚೆನ್ನರಸ ಚೆಲುವರಸ ನಿಂತು ಹೇಳಲಿ ಚುಚ್ಚುತ್ತಿದೆ ಮುಳ್ಳಿನಂತಿದೆ ಓನಲ್ಲೇ ಅಲ್ಲೇ ಇರುವುದು ಸಂಸಾರದ ಅಲ್ಲಲ್ಲ ನೀವಲ್ಲ ಓನಲ್ಲೇ ಅಲ್ಲೇ ಇರುವುದು ಸಂಸಾರದ ಹುಟ್ಟು ಸಂಸಾರದ ಹುಟ್ಟು ಏನು ಅಂದರೆ ನೀನು ಎಷ್ಟು ಚೆನ್ನಾಗಿದ್ರು ಪಕ್ಕದ ಮನೆಯವರು ಏನೋ ಒಂದು ಅಂತಾರೆ ಆ ಮಗು ಯಾರ ಮನೆಗೆ ಬರಲ್ಲ ಅವ್ರ ಮನೇಲಿ ಇರ್ತಾಳೆ ಯಾರು ಮಾತಾಡಲ್ಲ ಇನ್ನೊಂದು ಮತ್ತೊಂದು ಏನೇನೋ ಅಂತಾರೆ ಅದಕ್ಕೆಲ್ಲ ಕಿವಿಕೊಡ್ಬಾರ್ದು ಮಕ್ಕಳಂತಿರಬೇಕು ನಿಮ್ಮ ಮನೆ ಬಂದರೆ ವಿಚಾರಿಸ್ಬೇಕು ನಿಮ್ಮ ಮನೆ ವಿಷಯ ಎಷ್ಟು ಅಷ್ಟೇ ಬೇರೆಯವ್ರ ಮಾತನ್ನು ಕೇಳಬಾರ್ದು ನಮ್ಮ ಮನೆ ಮಾತನ್ನು ಬೇರೆಯವ್ರಿಗೆ ಹೇಳಬಾರ್ದು ಸಂಸಾರದ ಹುಟ್ಟದು ಆ ರೀತಿಯಾಗಿ ಯಾರು ಏನಂದ್ರೂ ನೀವು ಅದಕ್ಕೆ ಕಿವಿಗೊಡಬಾರ್ದು ಕಲ್ಲಂತಿರಬೇಕು ಅತಿಷ್ಠೇಮಃ ಅಂತಾರೆ ಅತಿಷ್ಠೇಮಕ್ಕೆ ಕಲ್ಲು ಮೆಟ್ಟುವ ಶಾಸ್ತ್ರ ಅಂತ ನೀನು ಹೆಣ್ಣಾದವಳು ಕಲ್ಲಂತಿರಬೇಕು ಯಾಕಂದರೆ ಅದು ಮಳೆಯಲ್ಲಿ ನೆನೀತಾ ಇದೆ ಮೆತ್ತಗಾಗಿಲ್ಲ ಬಿಸಿಲಲ್ಲಿ ಒಳಗಾಗುತ್ತೆ ಮೆತ್ತಗಾಗೋದಿಲ್ಲ ಆ ರೀತಿ ಗಟ್ಟಿಯಾಗಿರ್ಬೇಕು ಪ್ರತಿಯೊಂದಕ್ಕೂ ಯಾರು ಏನೇ ಅನ್ನಲಿ ಅದೆಲ್ಲ ಅಲ್ಲೇ ಬಿಟ್ಟಬೇಕು ರೂಪೇಶು ಲಕ್ಷ್ಮಿ ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ಭೋಜ್ಯೇಶು ಮಾತಾ ಶಯನೇಶ್ವರಂಬ ಕ್ಷಮಯಾದರಿತ್ರಿ ಅಂತ ಈ 6 ಗುಣಗಳು ಇರಬೇಕು ನೀವು ಬೆಳಗಿನ ಜಾವ ಹಣೆಯನ್ನು ಕುಂಕುಮ ಇಟ್ಕೊಂಡು ಮಾಡಿಕೊಂಡು ಸುಮಂಗಲಿಯಂತೆ ಚೆನ್ನಾಗಿ ಕಳಕಳಿಯಿಂದ ಕಾಣಿಸ್ಬೇಕು ಕಾರ್ಯೇಶು ದಾಸಿ ಮನೆಯಲ್ಲಿ ಕಾರ್ಯಗಳನ್ನು ಮಾಡುವಾಗ ಅವ್ರು ಬರಬೇಕು ಅವ್ರ ಕೆಲಸ ಇದು ಇವ್ರ ಕೆಲಸ ಇವ್ರದ್ದು ಅಂತ ಹೇಳ್ಬಾರ್ದು ಎಲ್ಲವನ್ನ ನಮ್ಮದೇ ಅನ್ನೋ ಭಾವನೆಯಿಂದ ಕಾರ್ಯೇಶು ದಾಸಿ ಎಲ್ಲ ಕೆಲಸದಲ್ಲಿ ದಾಸಿ ಅಂತ ಕೆಲಸ ಮಾಡಬೇಕು ಕರುಣೇಶು ಮಂತ್ರಿ ಆಮೇಲೆ ಏನೋ ರಾಜಕಾರಣಿಗಳು ಬಂದಾಗ ಮಂತ್ರಿಯಂತೆ ಸಲಹೆ ಹೇಳಬೇಕು ನಾವು ಇರಬೇಕು ಸಮಾಜದಲ್ಲಿ ನಮಗೆ ಸ್ಥಾನಮಾನ ಬೇಕು ನಾವು ಚೆನ್ನಾಗಿರಬೇಕು ಎಲ್ರಿಗೂ ಹಿತೋಪದೇಶ ಮಾಡಬೇಕು ಮಂತ್ರಿಗಳು ಇರ್ತಾರಲ್ಲ ನಮ್ಮ ಸಿದ್ದರಾಮಯ್ಯ ಅವರು ಆ ರೀತಿಯಾಗಿ ನಿಮ್ಮ ಸಂಸಾರಕ್ಕೆ ನೀವೇ ಮಂತ್ರಿ ಅವರು ರಾಜ್ಯಕ್ಕೆ ಅವ್ರ ಮಂತ್ರಿ ಆದರೆ ನಿಮಗೆ ನೀವೇ ಮಂತ್ರಿ ಹೋಮ್ ಮಿನಿಸ್ಟರ್ ಅಂತಾನೆ ಆ ರೀತಿಯಾಗಿ ಪ್ರತಿಯೊಂದರಲ್ಲಿ ಸಲಹೆ ಕೊಡಬೇಕು ನಾವು ಹಿಂಗಿರಬೇಕು ಚೆನ್ನಾಗಿರಬೇಕು ಎಲ್ಲರಂತೆ ನಾವು ಮಾಡಬೇಕು ನಮಗೆ ಒಂದು ಸ್ಥಾನಮಾನ ಬೇಕು ಅಂತ ಸಲಹೆ ಕೊಡಬೇಕು ಆಯ್ತಲ್ವಾ ಆಮೇಲೆ ಭೋಜ್ಯೇಶು ಮಾತಾ ಮನೆಯವ್ರು ಬಂದ ಮೇಲೆ ಅನ್ನಪೂರ್ಣಿ ಅಂತ ಎಲ್ರಿಗೂ ನಾವು ಪಾರಾದಿಲ್ಲ ನೋಡ್ಬೇಕು ಎಲ್ರಿಗೂ ಮತ್ತವ್ರಿಗೆಲ್ಲ ವಿಚಾರ ಮಾಡೋದು ಅಕಸ್ಮಾತ್ ಬೇಡ ಅಂತ ಸಮಾಧಾನ ಕೇಳೋದು ಕೇಳಬೇಕು ಸಾಕಲ್ಲ ವಿಚಾರ ಮಾಡಿ ಅನ್ನಪಾನಾದಿಗಳನ್ನು ನೋಡಬೇಕು ಶೈಲೇಶ್ವರಂಬ ಶೈನೇ ಕಾಲದಲ್ಲಿ ಹರ್ಷವರ್ಧನ್ ಬೇರೆ ಯಾವ ಒಂದು ಹೆಣ್ಣನ್ನು ನೋಡಿದ್ರು ನಿಮ್ಮಂತೆ ನಿಮಗಿಂತ ಚೆನ್ನಾಗಿಲ್ಲ ಅನ್ನೋ ಭಾವನೆ ನಮ್ಮ ಪವಿತ್ರನೇ ಚೆನ್ನಾಗಿದೆ ಇನ್ನು ಯಾರು ಚೆನ್ನಾಗಿಲ್ಲ ಅನ್ನೋ ಭಾವನೆ ನಿಮ್ಮಲ್ಲಿ ಇರಬೇಕು ಅಂತ ಆ ರೀತಿಯಾಗಿ